ಮತ್ತೆ ನೀವು ಕಾಂಗ್ರೆಸ್ ವೋಟ್ ಹಾಕಿ ಅಂತ ಹೇಳ್ತಿದ್ದೀರಲ್ಲ, ನಿಮ್ಗೆ ನೈತಿಕತೆ ಇದ್ರೆ ನಿಮ್ಮ ಹೆಣ್ಮಕ್ಳ ರಕ್ಷಣೆ ಇಲ್ಲ ಅಂದ್ರೆ ಅಂತ ಪಕ್ಷದ ಪರವಾಗಿ ತಾವ್ಯಾಕೆ ನೀವು ಕ್ಯಾಂಪೇನ್ ಮಾಡ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾನಾದ್ರೂ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸಹೋದರಿಯರೇ, ತಾಯಂದಿರೇ, ಇವತ್ತು ಹಿಂದೂಗಳ ಮೇಲೆ ಒಂದಲ್ಲ ಒಂದು ರೀತಿ ಮೊನ್ನೆ ನೋಡಿದ್ರೆ ಯಾರೋ ಕಾರಣ ಅಡ್ಡಾಕಿ ಮುಸಲ್ಮಾನ್ ಯುವಕರು ನೀವ್ಯಾಕೆ ಅಲ್ಲ ಶ್ರೀರಾಮನಿಗೆ ಜೈ ಅಂತಂದ್ರೆ ನೀವು ರಾಮನಿಗೆ ಜೈ ಅಂತೀರಾ, ಅಲ್ಲ ಅನ್ಬೇಕು ಅಂತಾರೆ ಅಡ್ಡ ಹಾಕೊಂಡು ಅವ್ರಿಗೆ ಏನು ಅವ್ರನ್ನ ಅಲ್ಲೇ ಮಾಡಿದ್ದಾರೆ. ಈ ರೀತಿ ಅಂತವ್ರಿಗೆ ಕುಮ್ಮಕ್ಕು ಕೊಡ್ಲಿಕ್ಕೋಸ್ಕರ ಇವತ್ತು ರಾಜ್ಯ ಸರ್ಕಾರ ಅವ್ರ ಪರವಾಗಿದೆ ಅನ್ನೋದ್ರ ದಯಮಾಡಿ ನೀವೆಲ್ಲರೂ ಅರ್ಥ ಮಾಡ್ಕೊಂಡು ಈ ರಾಜ್ಯದಲ್ಲೇ ಈ ಜಿಲ್ಲೆಯ ತಾಯಂದಿರು ಸಹೋದರಿಯರು ನಿಮಗೆ ಕಾಂಗ್ರೆಸ್ಗೆ ವೋಟ್ ಹಾಕೋದ್ರಿಂದ ನಿಮ್ಮ ರಕ್ಷಣೆ ಇಲ್ಲ. ಅವರು ಅವ್ಗೆ ಏನು ಅವ್ಗೆ ಹಾಲರಿತಾ ಇದ್ದಾರೆ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಅವರು ಒಂದು ಸಮುದಾಯನ ಓಲೈಸ್ಕೊಳ್ತಾ ಇದ್ದಾರೆ. ನನ್ನ ಬ್ರದರ್ಸ್ ಅಂತಾರೆ, ನನ್ನ ಅಣ್ಣ ತಮ್ಮದಿರಂತಾರೆ, ಅವ್ರು ಏನೇ ಮಾಡಿದ್ರು ಅವರು ನನ್ನ ಅಣ್ಣ ತಮ್ಮದಿರಂತಾರೆ. ದಯಮಾಡಿ ಹಿಂದೂ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಳಿ, ಹಿಂದೂ ಅಣ್ಣ ತಮ್ಮದಿರ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿರೋ ಹೆಣ್ಣು ಮಕ್ಕಳಿಗೆ ದಯಮಾಡಿ ಒಂದಲ್ಲ ಒಂದು ದಿನ ನಾಳೆ ಈ ಸ್ಥಿತಿ ಬರಬಹುದು. ಹಾಗಾಗಿ ದಯಮಾಡಿ ಈ ಕಾಂಗ್ರೆಸ್ಗೆ ಈ ಚುನಾವಣೆಯಲ್ಲಿ ತಕ್ಕ ಉತ್ತರನ ಕೊಡಬೇಕಾಗುತ್ತೆ. ಬಂಧುಗಳೇ, ದಯಮಾಡಿ ಅರ್ಥ ಮಾಡ್ಕೊಂಡು ಈ ಕಾಂಗ್ರೆಸ್ಗೆ ನೀವು ಉತ್ತರ ಕೊಡಬೇಕಾಗುತ್ತೆ ಅಂತ ಅನ್ಬಿಟ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹುಬ್ಬಳ್ಳಿಯಲ್ಲಿ ನಡೆದ ಕಾಲೇಜು ವಿದ್ಯಾರ್ಥಿನಿ ಸಹೋದರಿ ನೇಹಾಳ ಹತ್ಯೆ ಏನಿದೆ ಇದನ್ನು ಖಂಡಿಸೋದಕ್ಕೋಸ್ಕರ ಇವತ್ತು ರಾಮನಗರದ ಈ ಸರ್ಕಲಲ್ಲಿ NDA ಪಕ್ಷದಿಂದ ಇವತ್ತೇನು ಭಾಳ ದೊಡ್ಡ ಬೃಹತ್ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ. ಇವತ್ತು ನಿಜವಾಗ್ಲೂ ಈ ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಈ ಕೂಡಲೇ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಂತ ಅಂದ್ಬಿಟ್ಟು ಈ ಪ್ರತಿಭಟನೆಯಲ್ಲಿ ನಾವೆಲ್ಲರೂ ಖಂಡಿಸ್ತಾ ಇದ್ದೇವೆ. ಅವ್ರಿಗೆ ನಿಜವಾಗ್ಲೂ ನಾಚಿಕೆ ಮನ ಮರಿದಿದ್ರೆ ಒಬ್ಬ ವ್ಯಕ್ತಿ ಒಂದು ವಿದ್ಯಾರ್ಥಿನಿಯನ್ನು ಆ ರೀತಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಅವ್ರಿಗೆ ಯಾವುದೋ ವೈಯಕ್ತಿಕವಾಗಿ ಮಾಡಿದ್ದಾರೆ ಅಂತ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು. ಇವ್ರಿಗೆ ನಿಜವಾಗ್ಲೂ ನಾಚಿಕೆ ಆಗಬೇಕು. ಇವ್ರ ಮನೆಗಳಲ್ಲಿ ಏನಾದರೂ ಇವತ್ತು ಆ ರೀತಿ ಇವರ ಹೆಣ್ಮಕ್ಳ ಮೇಲೆ ಆ ರೀತಿ ಆಗಿದ್ದಿದ್ರೆ ಇವರು ನಿಜವಾಗ್ಲೂ ಅದೇ ಉತ್ತರ ಕೊಡ್ತಿದ್ರ ಅಂತ ಅಂದ್ಬಿಟ್ಟು ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಸಿದ್ದರಾಮಯ್ಯರೇ, ನೀವು ಒಂದು ವರ್ಗದವ್ರನ್ನ ಓಲೈಸ್ಕೊಳ್ಳೋಕ್ಕೋಸ್ಕರ ಮತ ಹಾಕ್ಸ್ಕೊಳ್ಳೋಕ್ಕೋಸ್ಕರ ನೀವು ಓಲೈಸ್ಕೊಂಡ್ರೆ ಈ ರಾಜ್ಯನ ನೀವು ಏನು ಮಾಡ್ತೀರಾ, ಪಾಕಿಸ್ತಾನ ಮಾಡ್ತೀರಾ ಅಂತ ಅಂದ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ದಯಮಾಡಲಿ ಈಗಲೇ ಈ ಕೂಡಲೇ ನೀವು ಹಿಂದೂ ಹೆಣ್ಣುಮಕ್ಕಳ ರಕ್ಷಣೆಗೆ ನೀವು ಲಾಯಕ್ಕಿಲ್ಲ, ನೀವು ಈ ಕೂಡಲೇ ರಾಜೀನಾಮೆ ಕೊಟ್ಟು ತೊಲಗಿ ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯರಿಗೆ ಮತ್ತು ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ನಾಲಾಯಕ ಗೃಹ ಮಂತ್ರಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಏನು ಆರೋಪಿಗೆ ಉಗ್ರ ಶಿಕ್ಷೆ ಆಗಬೇಕು. ಇಲ್ಲ ಅಂತಂದರೆ ನೋಡಿ, ನಿನ್ನೆ ದಿನ ಅದೇ ಸಮುದಾಯದ ಕೆಲವರು ಅದನ್ನು ನೀವು ಶಿಕ್ಷೆ ಕೊಡಬೇಡಿ, ಅವ್ರನ್ನ ಹೊರಗಡೆ ಕಳಿಸಿ, ನಾವು ಶಿಕ್ಷೆ ಕೊಡ್ತೀವಿ ಅಂತ ಇದ್ದಾರೆ. ಹಾಗಾಗಿ ಆ ಮಟ್ಟಿಗೆ ಈ ರಾಜ್ಯದಲ್ಲಿ ರೋಷ ಇದೆ ಜನಗಳಲ್ಲಿ. ಹಾಗಾಗಿ ದಯಮಾಡಿ ನೀವು ಅವರಿಗೆ ಉಗ್ರ ಶಿಕ್ಷೆ ಕೊಡಬೇಕು, ಅವ್ರನ್ನ ಕಾಪಾಡಬಾರ್ದು, ಓಲೈಸ್ಕೋಬಾರ್ದು. ನೀವು ಅವರಿಗೆ ರಕ್ಷಣೆ ಮಾಡ್ತಾಯಿದ್ದೀರಿ ಆರೋಪಿಗೆ. ರಾಜ್ಯ ಸರ್ಕಾರ ನಿಮಗೆ ನಾಚಿಕೆ ಆಗಬೇಕು. ಜನ ಚೀಸು ಅಂತ ಸುಗಿತಾ ಇದ್ದಾರೆ. ಸಿದ್ದರಾಮಯ್ಯರೇ, ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗೆ ನೀವಿಲ್ಲ ಅಂತಂದರೆ ನಾಲಾಯಕ ಮುಖ್ಯಮಂತ್ರಿ, ನಾಲಾಯಕ ಗೃಹ ಮಂತ್ರಿ ನಮಗೆ ಅವಶ್ಯಕತೆ ಇಲ್ಲ. ದಯಮಾಡಿ ತೊಲಗಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಮೇಡಮ್.